ನಮ್ಮ ರಾಜ್ಯದಲ್ಲಿ ಭತ್ತದ ಬೆಲೆ ಇಳಿದಿದೆ. ನೆರೆ ರಾಜ್ಯಕ್ಕೆ ತೆಗೆದುಕೊಂಡು ಹೋದರೆ ಅಲ್ಲಿ ನಮ್ಮ ರಾಜ್ಯದ ಭತ್ತದ ಲಾರಿಗಳನ್ನು ಹಿಡಿದು ಏಕಾಏಕಿ ದಂಡವನ್ನು ವಿಧಿಸಲಾಗ್ತಾ ಇದೆ. ಕಾರಣವಿಲ್ಲದೆ ಇಂಥದ್ದೊಂದು ಕಾರ್ಯಕ್ಕೆ ಮುಂದಾಗಿದ್ದು ನೆರೆ ರಾಜ್ಯ ತೆಲಂಗಾಣ ರಾಜ್ಯದ ಈ ನಡೆ ನಮ್ಮ ಅನ್ನದಾತರನ್ನ ಕೆರಳುವಂತೆ ಮಾಡಿದೆ. ಕರ್ನಾಟಕದ ಭತ್ತದ ಲಾರಿಗಳನ್ನ ತಡೆದು ದೌರ್ಜನ್ಯ. ತೆಲಂಗಾಣ ಪೊಲೀಸರ ವಿರುದ್ಧ ಅನ್ನದಾತರ ಆಕ್ರೋಶ. ವಿರೋಧಿ ತೆಲಂಗಾಣ ಸರ್ಕಾರಕ್ಕೆ, ರೈತ ವಿರೋಧಿ ತೆಲಂಗಾಣ ಸರ್ಕಾರಕ್ಕೆ. ಕಳೆದ ಕೆಲ ದಿನಗಳಿಂದ ತೆಲಂಗಾಣದ ನಾರಾಯಣಪೇಟ್, ಗದ್ವಾಲ್, ಮಕ್ತಲ್, ಹೈದರಾಬಾದ್ಗೆ ರಾಯಚೂರು, ಬಳ್ಳಾರಿ, ಕೊಪ್ಪಳ ಜಿಲ್ಲೆ ರೈತರು ಭತ್ತ ತೆಗೆದುಕೊಂಡು ಹೋಗ್ತಿದ್ರು. ಅಲ್ಲಿ ಭತ್ತಕ್ಕೆ ಒಳ್ಳೆ ಬೆಲೆ ಇರೋದ್ರಿಂದ ಈ ಭಾಗದ ರೈತರು ತೆಲಂಗಾಣದಲ್ಲಿ ಮಾರಾಟಕ್ಕೆ ಮುಂದಾಗಿದ್ರು. ಆದ್ರೆ ಏಕಾಏಕಿ ಯಾವೊಂದು ಅಧಿಕೃತ ಆದೇಶ, ಸುತ್ತೋಲೆ ಇಲ್ಲದೆ ಕಳೆದ 4-5 ದಿನಗಳಿಂದ ರಾಯಚೂರು ಸೇರಿ ಈ ಭಾಗದ ಜಿಲ್ಲೆಗಳಿಂದ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಭತ್ತದ ಲಾರಿಗಳನ್ನ ರಾಯಚೂರು ತೆಲಂಗಾಣ ಗಡಿಯಲ್ಲಿ ತೆಲಂಗಾಣ ಪೊಲೀಸರು ತಡೆದು ನಿಲ್ಲಿಸುತ್ತಿದ್ದಾರೆ. ತೆಲಂಗಾಣದೊಳಗೆ ಪ್ರವೇಶಿಸಿದ ಭತ್ತದ ಲಾರಿಗಳಿಗೆ ದಂಡದ ಜೊತೆಗೆ ಕೇಸ್ ಹಾಕಲಾಗ್ತಿದೆ. ಇದರಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಭತ್ತವನ್ನ ಲಾರಿಗಳಲ್ಲೇ ಇಟ್ಕೊಂಡು ರೈತರು ಗಡಿ ಭಾಗದ ಚೆಕ್ಪೋಸ್ಟ್ಗಳಲ್ಲೇ ನರಕ ಯಾತನೆ ಅನುಭವಿಸ್ತಾ ಇದ್ರು. ಇದರಿಂದ ರೋಸಿ ಹೋದ ರೈತರು ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ರಾಯಚೂರು ತಾಲೂಕಿನ ದೇವಸುಗೂರು ಬಳಿ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದ್ರು. ಇವತ್ತು ಕರ್ನಾಟಕದಿಂದ ತೆಲಂಗಾಣಕ್ಕೆ ಭತ್ತ ಸಾಗಣೆ ನಿರಂತರವಾಗಿ ನಡೀತಾ ಇತ್ತು. ಈ ತೆಲಂಗಾಣ ಸರ್ಕಾರ ಏನಂದರೆ ಕರ್ನಾಟಕದಿಂದ ಬರ್ತಕ್ಕಂಥ ಲಾರಿಗಳನ್ನು ತಡೆದು ಸೀಸ್ ಮಾಡಿ ಕೇಸ್ ಮಾಡ್ತಾ ಇದ್ದಾರೆ. ಆದರೆ ನಿರಂತರವಾಗಿ ತೆಲಂಗಾಣದಿಂದ ರಾಯಚೂರಿಗೆ 50-60 ಗಾಡಿ ಬರ್ತಾವೆ ದಿವಸ. ಈಗ ನಮ್ಮ ಭತ್ತ ಅಲ್ಲಿಗೆ ಹೋಗದೇ ಇದ್ದರೆ ಮತ್ತು ಅಲ್ಲಿ ಭತ್ತ ನಾವು ಯಾಕೆ ಬಿಡಬೇಕು ಇಲ್ಲಿ? ಅದಕ್ಕೆ ನಾವು ಇವತ್ತೇನಂತ ಎಲ್ಲಿವರೆಗೆ ನಮ್ಮ ಲಾರಿಗಳನ್ನು ಮುಕ್ತವಾಗಿ ಒಳಗೆ ಬಿಟ್ಕೊಳ್ಳೋದಿಲ್ವೋ ಅಲ್ಲಿವರೆಗೆ ನಾವು ಅವ್ರ ಗಾಡಿಗಳನ್ನು ಬಿಡೋದಿಲ್ಲ ಅಂತೇಳಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಅಷ್ಟಕ್ಕೂ ರಾಜ್ಯದಿಂದ ತೆಲಂಗಾಣಕ್ಕೆ ಇಷ್ಟೊಂದು ಭತ್ತ ಹೋಗ್ತಿರೋದಕ್ಕೆ ಕಾರಣ ತೆಲಂಗಾಣ ಸರ್ಕಾರ ಕೊಡ್ತಾ ಇರೋ ಬೋನಸ್. ಅಲ್ಲಿನ ಸರ್ಕಾರ ರೈತರಿಗೆ ಪ್ರೋತ್ಸಾಹ ಧನ ಅಂತ ಪ್ರತಿ ಕ್ವಿಂಟಾಲ್ಗೆ 500 ರೂಪಾಯಿ ಬೋನಸ್ ಕೊಡ್ತಿದೆ. ಅಲ್ಲಿ ಕ್ವಿಂಟಾಲ್ ಭತ್ತಕ್ಕೆ 2500 ರೂಪಾಯಿ ಇದೆ, ಜೊತೆಗೆ 500 ರೂಪಾಯಿ ಬೋನಸ್ ಕೊಡ್ಲಾಗುತ್ತೆ. ಆದ್ರೆ ರಾಜ್ಯದಲ್ಲಿ ಕ್ವಿಂಟಾಲ್ ಭತ್ತಕ್ಕೆ 2100 ರೂಪಾಯಿ ಇದೆ. ಹೀಗಾಗಿ ಇಲ್ಲಿನ ರೈತರು ತೆಲಂಗಾಣಕ್ಕೆ ಭತ್ತ ಮಾರಾಟಕ್ಕೆ ಮುಂದಾಗಿದ್ದಾರೆ. ಇದು ಅಲ್ಲಿನ ಕೆಲ ಅಧಿಕಾರಿಗಳ ಅಸಮಾಧಾನಕ್ಕೂ ಕಾರಣವಾಗಿದೆ. ರೈತರ ಪ್ರತಿಭಟನೆ ದೊಡ್ಡ ಸಂಚಲನಕ್ಕೆ ಕಾರಣವಾಗ್ತಿದ್ದಂತೆ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಚರ್ಚೆ ನಡೆದಿದ್ದು ಅಲ್ಲಿನ ಅಧಿಕಾರಿಗಳು ರಾಜ್ಯದ ಭತ್ತದ ಲಾರಿಗಳನ್ನ ಒಳಬಿಡಲು ನಿರ್ಧರಿಸಿದ್ದಾರೆ. ಈ ಮಧ್ಯೆ ರಾಜ್ಯದಲ್ಲಿ ತೆಲಂಗಾಣ ಮಾದರಿ ಬೆಂಬಲ ಬೆಲೆ ನೀಡುವಂತೆ ರೈತರು ಒತ್ತಾಯಿಸುತ್ತಿದ್ದಾರೆ. ವಿಶ್ವನಾಥ್ ಹೂಗಾರ, ನ್ಯೂಸ್ 18 ರಾಯಚೂರು.